ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೈತ್ರಿ ಪಕ್ಷಗಳಲ್ಲಿ 2028ರ ವಿಧಾನಸಭಾ ಚುನಾವಣೆಗೆ ರಣೋತ್ಸಾಹ ಈಗಿನಿಂದಲೇ ಶುರುವಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಆಪರೇಷನ್ ಆಟ ಶುರುವಾಯ್ತಾ ಅನ್ನೋ ಪ್ರಶ್ನೆ ಕೂಡ ಬರ್ತಾ ಇದೆ. ಈಗ ಮೈತ್ರಿ ಧರ್ಮ ಮುರುದ್ರ ಜೆಡಿಎಸ್ ನ ನಾಯಕರು. ಮೈತ್ರಿ ಮೇಲೆ ಎಫೆಕ್ಟ್ ಆಗುತ್ತಾ ದಳಪತಿಗಳ ಈ ನಡೆ ಗೊತ್ತಿಲ್ಲ. ಗ್ಯಾರಂಟಿ ನ್ಯೂಸ್ ನಲ್ಲಿ ಮೈತ್ರಿ ಪಾಲಿಟಿಕ್ಸ್ ನ ಅಪ್ಡೇಟ್ ನೋಡ್ತಾ ಹೋಗೋಣ. 2028ರ ಚುನಾವಣೆಗೆ ಈಗಲೇ ಬಹಳ ಪ್ರೋ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಫೈನ್. ಆದ್ರೆ ಇವರ ಈ ನಡೆ ಮೈತ್ರಿಗೆ ಧಕ್ಕೆ ತರುತ್ತಾ? ಮೈತ್ರಿ ರೂಲ್ಸ್ ನ ಬ್ರೇಕ್ ಮಾಡ್ತಾ ಇದ್ದಾರಾ? ಹಾಗಾದ್ರೆ ಏನ್ ಅವರ ನಡೆ ಅದು ನೋಡೋಣ. ಮೈತ್ರಿ ನಾಯಕರ ಗೊಂದಲಕ್ಕೆ ಮಾಲೂರು ಕ್ಷೇತ್ರ ಕಾರಣ ಆಗತ್ತಾ? ಮಾಲೂರು ಪರಾಜಿತ ಅಭ್ಯರ್ಥಿ ಹೂಡಿ ವಿಜಯ್ ಕುಮಾರ್ ಜೆಡಿಎಸ್ಗೆ ಬಿಜೆಪಿಯಿಂದ ಬಂಡಾಯ ಎದ್ದು ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರು ವಿಜಯ್. ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ ಇದ್ರೂ ಕೂಡ ವಿಜಯ್ ಜೆಡಿಎಸ್ ಸೇರ್ಪಡೆ ನಿಶ್ಚಿತ ಅನ್ನಲಾಗ್ತಾ ಇದೆ. ಕುಮಾರಸ್ವಾಮಿ ಸಮ್ಮುಖದಲ್ಲೇ ವಿಜಯ್ ಜೆಡಿಎಸ್ ಸೇರ್ಪಡೆಗೆ ಸಜ್ಜಾಗಿದ್ದಾರೆ. ಈ ಬಗ್ಗೆ ಮಾಲೂರು ಸ್ಥಳೀಯ ಬಿಜೆಪಿ ನಾಯಕರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಅಂದ್ರೆ ಟಿಕೆಟ್ ಸಿಕ್ಕಿಲ್ಲ ಅಂತ ಬಿಜೆಪಿಯಿಂದ ಕೋಪಗೊಂಡು ಹೊರಗೆ ಬಂದಿದ್ರು, ಅವ್ರನ್ನ ಜೆಡಿಎಸ್ ತಮ್ಮ ಕಡೆ ಸೆಳ್ಕಂತ ಇದೆ. ಈಗಾಗಲೇ ಹಾಸನ ಮಂಡ್ಯದಲ್ಲೂ ಮೈತ್ರಿ ನಾಯಕರ ನಡುವೆ ಗೊಂದಲ ವಿಪರೀತ ಹಂತದಲ್ಲಿದೆ. ವಿಜಯ್ ಸೇರ್ಪಡೆ ಮತ್ತೊಂದು ಮೈತ್ರಿ ಸಂಘರ್ಷ ಕಾರಣ ಆಗುತ್ತಾ? ಮಾಲೂರು ರಾಜಕೀಯದಿಂದ ಮೈತ್ರಿ ಭಿನ್ನಾಭಿಪ್ರಾಯ ಮತ್ತಷ್ಟು ಜಾಸ್ತಿ ಆಗುತ್ತಾ ಅನ್ನೋ ಪ್ರಶ್ನೆ. ಓಕೆ, ಈಗ ಈ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನ ನೋಡಿದಂತೆ ಬೇರೆ ಕಡೆಯಲ್ಲೂ ಕೂಡ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರುಗಳ ಹೊಂದಾಣಿಕೆ ಸರಿ ಇಲ್ಲ ಅನ್ನೋದು ಆಗಾಗ ಪ್ರೂವ್ ಆಗ್ತಲೇ ಇರುತ್ತೆ. ಅದರಲ್ಲೂ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಸ್ಟೇಟ್ಮೆಂಟ್, ಅದಕ್ಕೆ ವಿರುದ್ಧವಾಗಿ ವಿಜೇಂದ್ರ ಅವರು ಕೊಡ್ತಾ ಇದ್ದಂತಹ ಸ್ಟೇಟ್ಮೆಂಟ್, ನಮಗೆ ಇಲ್ಲಿ ಈ ಭಾಗದಲ್ಲಿ ಇಷ್ಟು ನಂಬರ್ಸ್ ಬಂದಿದೆ ಅಂತ ಇವ್ರು ಒಂದ್ಸಲ ಹೇಳ್ಕೊಳ್ತಾರೆ, ನಮಗೂ ಕೂಡ ಅಷ್ಟು ನಂಬರ್ಸ್ ಇದೆ ಅಂತ ಹೇಳ್ಕೊಳ್ತಾ ಇದ್ರು. ಓಕೆ, ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕರೆಗೆ ಮಾರುತಿ ನೀಡ್ತಾರೆ. ಮಾರುತಿ, ಸಹಜವಾಗಿ ಕಾಡೋ ಪ್ರಶ್ನೆ, ಮೈತ್ರಿ ರೂಲ್ಸ್ ನ ಬ್ರೇಕ್ ಮಾಡ್ತಾ ಇದೆಯಾ ಜೆಡಿಎಸ್ ಅಂತ? ಅಲ್ಲ, ಇಂಥದ್ದೊಂದು ಅಸಮಾಧಾನ ಮತ್ತೆ ಆಕ್ಷೇಪ ಬಿಜೆಪಿಯ ರಾಜ್ಯ ಮಟ್ಟದ ನಾಯಕರುಗಳು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಆಯಾಯ ಸ್ಥಳೀಯ ಮಟ್ಟದಲ್ಲಿರುವಂತಹ ವಿಧಾನಸಭಾ ಕ್ಷೇತ್ರದ ಪ್ರಮುಖ ಮುಖಂಡರು ಕೂಡ ರಾಜ್ಯ ಮಟ್ಟದ ಪ್ರಮುಖ ನಾಯಕರುಗಳ ಗಮನಕ್ಕೆ ತರ್ತಾ ಇರುವಂತದ್ದು. ಅದರಲ್ಲಿ ಮಂಡ್ಯ ಆಗಿರ್ಬೋದು, ಹಾಸನ ಆಗಿರ್ಬೋದು, ಈ ಹಿಂದೆ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡುವಂತಹ ಒಂದು ಕೆಲಸ ಜೆಡಿಎಸ್ ನಾಯಕರುಗಳು ಮಾಡಿದ್ರು. ಅದೇ ರೀತಿ ಜೆಡಿಎಸ್ ಇಂದ ಬಿಜೆಪಿಗೆ ಕೆಲ ನಾಯಕರುಗಳು ಹೋದಾಗ ಸಹಜವಾಗಿ ಅಲ್ಲಿದ್ದಂತಹ ಮಾಜಿ ಶಾಸಕರು ಈ ನಡೆಯ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಒಂದು ಕಡೆ ನೀವು ಮೈತ್ರಿ ಅಂತೀರಾ, ಮತ್ತೊಂದು ಕಡೆ ನಮ್ಮ ನಾಯಕರನ್ನ ಸೆಳೆಯುವಂತ ಒಂದು ಕೆಲಸ ಯಾಕೆ ಮಾಡ್ತಾ ಇದ್ದೀರಾ ಅನ್ನುವಂತ ಒಂದು ಪ್ರಶ್ನೆಗಳನ್ನ ಇಟ್ಟಿದ್ರು. ಆದ್ರೆ ಇವತ್ತು ಜೆಡಿಎಸ್ಗೆ ಸೇರ್ಪಡೆ ಆಗ್ತಾ ಇರುವಂತಹ ಈ ಮಾಲೂರು ಬಿಜೆಪಿಯ ಮಾಲೂರು ಪರಾಜಿತ ಅಭ್ಯರ್ಥಿ ಹಿಂದೆ ಅತಿ ಹೆಚ್ಚು ಮತಗಳನ್ನ ಅಲ್ಲಿ ಸೇರ್ಕೊಂಡಿದ್ರು. ಹೀಗಾಗಿ ಒಂದ್ ಕಡೆ ಇವರು ಹೋಗೋದ್ರಿಂದ ಜೆಡಿಎಸ್ ನ ಅಭ್ಯರ್ಥಿ ಗಟ್ಟಿ ಆಗ್ತಾರೆ. ಮುಂದಿನ ದಿನಗಳಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಮುಂದುವರೆದಿದ್ದೆ ಆದ್ರೆ ಇವರ ವಿಚಾರವನ್ನ ಪ್ರಸ್ತಾಪ ಮಾಡಿ ಮಾಲೂರು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ನಮಗೆ ಬೇಕೇ ಬೇಕು ಅನ್ನುವಂತಹ ಒಂದು ವಿಚಾರವನ್ನ ಜೆಡಿಎಸ್ ನಾಯಕರು ಒತ್ತಾಯ ಮಾಡೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಮಟ್ಟದ ಬಿಜೆಪಿ ನಾಯಕರು ಕೂಡ ಆಕ್ಷೇಪ ಮತ್ತೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ನಮ್ಮಲ್ಲಿದ್ದಂತಹ ಪ್ರಮುಖ ನಾಯಕರುಗಳನ್ನ, ಪ್ರಮುಖ ಮುಖಂಡರುಗಳನ್ನ ಸೆಳೆಯೋದೇ ಆದ್ರೆ ಮೈತ್ರಿ ಧರ್ಮ ನೀವು ಪಾಲನೆ ಮಾಡ್ತಾ ಇದ್ದೀರಾ, ಮೈತ್ರಿ ಅವಶ್ಯಕತೆ ಇದೆಯಾ? ಇದು ಕೇವಲ ಇನ್ನು ಮೇಲೆ ರಾಜ್ಯ ಮಟ್ಟಕ್ಕೆ ಅಷ್ಟೇ ಸೀಮಿತ ಆಗೋದಿಲ್ಲ, ದೆಹಲಿ ಮಟ್ಟದವರೆಗೂ ಕೂಡ ಕೆಲವೊಂದು ನಾಯಕರು ತೆಗೆದುಕೊಂಡು ಹೋಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಒಟ್ಟಾರೆ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಈ ಒಂದು ಆಪರೇಷನ್ ಅಭ್ಯರ್ಥಿಯ ಗಲಾಟೆ ಕೇವಲ ರಾಜ್ಯಕ್ಕಷ್ಟೇ ಸೀಮಿತ ಆಗುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಮಂಡ್ಯ, ಹಾಸನ, ವಿಜಯಪುರದಲ್ಲಿ ಯಶಸ್ವಿ ಸಮಾವೇಶಗಳು ಮಾಡಿದ ಬಳಿಕ ಜೆಡಿಎಸ್ ನಾಯಕರು ಬಿಜೆಪಿಯಲ್ಲಿರುವಂತವರಾಗಿರ್ಬೋದು, ಕಾಂಗ್ರೆಸ್ ಅಲ್ಲಿರುವಂತವರಾಗಿರ್ಬೋದು, ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೋ ಅಂತವರನ್ನ ಸೆಳಿಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ದಳಪತಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಒಂದು ಮುಂದುವರೆದ ಭಾಗವಾಗಿ ಮಾಲೂರು ಪರಾಜಿತ ಅಭ್ಯರ್ಥಿಯನ್ನ ಈಗ ಬಿಜೆಪಿ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಈ ವಿಚಾರಕ್ಕೆ ನೇರವಾಗಿ ಬಿಜೆಪಿ ನಾಯಕರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿದ್ಯೆ, ಥ್ಯಾಂಕ್ ಯು ಮಾರುತಿ.